ಹೇಯ್ ಅವಳು ಆಟೋ ಹತ್ಕೊಂಡು ಹೋಗ್ತಾ ಇದ್ದಾಳ, ಫಾಲೋ ಮಾಡ್ಲ ನಾನು? ಮಾಡ್ಲೇಬೇಕು, ಬಂದಿರೋದೇ ಅದಕ್ಕಲ್ವಾ. ಆದ್ರೆ ಅವಳಿಗೆ ಯಾವುದೇ ರೀತಿ ಅನುಮಾನ ಬರ್ದಿರಂಗೆ ಡಿಸ್ಟೆನ್ಸ್ ಅಲ್ಲೇ ಫಾಲೋ ಮಾಡು. ನಡಿ. ಸರಿ. ಅವಳು ಆಟೋ ನಿಲ್ಸ್ಬಿಟ್ಲು, ನಮ್ಮ ಮೇಲೆ ಏನಾದ್ರು ಅನುಮಾನ ಬಂತ? ಅನುಮಾನನೋ ಗಿನ್ಮಾನನೋ ಏನು ಮಾಡೋದಕ್ಕಾಗೋದಿಲ್ಲ. ಅವಳು ಏನು ಕೆಲಸ ಮಾಡ್ತಾಳೆ ಅಂತ ನೋಡ್ಲೇಬೇಕು. ಅದು ಅಲ್ಲದೆ ಯಾರನ್ನ ನೋಡಕ್ ಬಂದಿದ್ದಾಳೋ ಅವರೇ ಇಂಪಾರ್ಟೆಂಟ್ ಆಗಿರ್ಬೇಕಾದ್ರೆ ಮೈ ಮೇಲೆ ಪ್ರಜ್ಞೆ ಇರಲ್ಲ. ಡೋಂಟ್ ವರಿ, ಕೂಲಾಗಿ ಫಾಲೋ ಮಾಡು. ತೆಗಿ ಗಾಡಿ ತೆಗಿ. ತೆಗದ್ರಿ ಮೇಡಮ್ ಅವರೇ, ಇದನ್ನ ಹಾಕೊಂಡ್ರೆ ನನಗೆ ಸರಿಯಾಗಿ ಏನು ಕಾಣ್ತಾನೆ ಇಲ್ಲ, ಎಲ್ಲ ಕತ್ಲೆ ಕಾಣ್ತಾ ಇದೆ. ಏನ್ ಗೌಡ್ರೆ, ಸುತ್ತಮುತ್ತ ಎಷ್ಟು ಜನ ಹಾಕೊಂಡು ನಡೀತಾ ಇದಾರೆ, ನಿಮ್ಗೇನು ಅವ್ರಿಗೆ ಅನ್ನಿಸ್ದೇ ಇರೋದು? ಅದು ಐಸು ಮೇಡಮ್ ಅವರೇ, ನಮ್ಮ 3 ಜಾತ್ರೆನಾಗೆ ಇಂಥವನ್ನೆಲ್ಲ 2 ರೂಪಾಯಿ ಕೊಟ್ಟು ನಮ್ಮ ಸಣ್ಣ ಐಕ್ಳು ಕೊಡಿಸಿ ಅಭ್ಯಾಸ. ನಾನು ಅದೇ ಹಾಕೊಂಡಿವ್ನಲ್ಲ, ಅದಕ್ಕೆ ನಾಚಿಕೆ ಆಯ್ತಾ ಅದೇ. ಗೌಡ್ರೆ, ಏನ್ ಮಾತಾಡ್ತಾ ಇರೋದು ನೀವು? ಅದು ಎಷ್ಟು ಎಕ್ಸ್ಪೆನ್ಸಿವ್ ಗ್ಲಾಸಸ್ ಗೊತ್ತಾ? ಸುಮ್ಮನೆ ಹಾಕೊಳ್ಳಿ. ಅದು ಐಸು ಮೇಡಮ್ ಅವರೇ, ನಿಜ ಹೇಳ್ಬೇಕು ಅಂದರೆ ಹಳ್ಳಿಲಿ ನಾನು ಇಂಥವನ್ನೆಲ್ಲ ಹಾಕೊಂಡು ಭಾರಿ ಮೆಡ್ದಾಟ್ಬಿಟ್ಟಿವ್ನಿ. ಅಲ್ಲಿಗೆ ಅದು ಸರಿ ಇರ್ತದೆ, ಅಂದರೆ ಇಲ್ಲಿ ಸುತ್ತಮುತ್ತ ನೋಡಿದ ಜನ ಆಡ್ಕೊಂಡು ನಗ್ತಾರೇನೋ ಅಂತ ನಾಚಿಕೆ ಆಯ್ತಾ ಅದೇ. ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಹಾಕೋಬೇಕಷ್ಟೇ, ಹಾಕೊಳ್ಳಿ. ಆಯಿತು ಬಿಡಿ. ಅದು ಸರಿ, ನನ್ಗೆ ಈ ಥರ ಎಲ್ಲ ಯಾಸ ಹಾಕ್ಸ್ಬಿಟ್ಟು ಎಲ್ಲಿ ಕರ್ಕೊಯ್ತಾ ಇದ್ದೀರಾ? ಅದು ಸಿನಿಮಾಗೆ. ವಾ, ಸಿನಿಮಾ ಕರ್ಕೊಯ್ತಾ ಇದ್ದೀರಾ? ಒಳ್ಳೇದಾಯ್ತು ಬಿಡಿ. ನಾನು ಶಿವಣ್ಣನ ಸಿನಿಮಾ ನೋಡಿ ಸ್ಯಾನೆ ದಿವಸ ಆಯ್ತು. ಅಯ್ಯೋ, ಶಿವರಾಜ್ ಕುಮಾರ್ ಸಿನಿಮಾನ ನಾಳೆ ನೋಡೋಣ, ಇಲ್ಲ ನಮ್ಮ ಹಳ್ಳಿ ಟೆಂಟಲ್ಲಿ ನೋಡೋಣ. ಇವತ್ತು ನಾವು ಹೋಗ್ತಾ ಇರೋದು ಮಲ್ಟಿಪ್ಲೆಕ್ಸ್ಗೆ, ಅದು ಇಂಗ್ಲಿಷ್ ಸಿನಿಮಾ ನೋಡೋದಕ್ಕೆ. ಇಂಗ್ಲಿಷ್ ಸಿನಿಮಾನಾ? ಅದು ನಾನು ನೋಡ್ಬೇಕಾ? ಅಯ್ಯೋ 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 ಶಿವನೇ, ನನಗೆ ಹೂ ಅಂದರೆ 2 ಅನ್ನಕ್ಕೆ ಬರೋಕ್ಕಿಲ್ಲ, 2 ಅಂದರೆ ಹೂ ಅನ್ನಕ್ಕೆ ಬರೋಕ್ಕಿಲ್ಲ. ಮೇಡಮ್ ಅವರೇ, ಕನ್ನಡದಾಗ ಉಪೇಂದ್ರ ಮಾತಾಡಿದ್ರೇನೆ ನನ್ಗೆ ಅರ್ಥ ಆಗಕ್ಕಿಲ್ಲ, ಇನ್ನು ಇಂಗ್ಲೀಷ್ ಎಲ್ಲ ಅರ್ಥ ಆಯ್ತದೆ, ನಾನು ಬರೋಕ್ಕಿಲ್ಲ ಬಿಡಿ. ಅಯ್ಯೋ ಗೌಡ್ರೆ, ನಾನು ಹೇಳಿದ್ನಲ್ಲ ನನ್ನ ಕೊನೆ ಆಸೆನೆಲ್ಲ ತೀರಿಸ್ಕೋಬೇಕು ಅಂತ, ನನ್ಗೆ ಅದೆಲ್ಲ ಗೊತ್ತಿಲ್ಲ. ನೀವು ನನ್ನ ಜೊತೆ ಇಂಗ್ಲೀಷ್ ಸಿನಿಮಾ ನೋಡೋದಕ್ಕೆ ಬರ್ತಾ ಇದ್ದೀರಾ ಅಷ್ಟೇ. ಮೇಡಮ್ ಅವರೇ, ಅದೆಲ್ಲ ನನಗೆ ಅರ್ಥ ಆಗಕ್ಕಿಲ್ಲ ಮೇಡಮ್ ಅವರೇ. ನಾನು ಇದನ್ನೆಲ್ಲ ಅರ್ಥ ಮಾಡಿಸ್ತೀನಿ, ಬನ್ನಿ.